ಒಂದು ವಿಶೇಷವಾಗಿ CD ಮಾಡಿದ್ದಾರೆ ಪುನೀತ್ ಮತ್ತು ತಂಡ. ದಯವಿಟ್ಟು ಅವ್ರು ಬರಬೇಕು. ನಾನು ಕೆಲವ್ರನ್ನ ಕರಿತೀನಿ. ಇವರೆಲ್ಲ ಯಾರು ಅಂತಂದರೆ ಅಶ್ವಥ್ ಜೀವನದಲ್ಲಿ ತುಂಬ ಸಹಾಯ ಮಾಡಿರೋ, ಇಂಗ್ಲೀಷ್ನಲ್ಲಿ ಅನ್ಸಂಗ್ ಹೀರೋಸ್ ಅಂತಾರಲ್ಲ, ಅನ್ಸಂಗ್ ಅಂದರೆ ಅವ್ರು ಯಾರು ಹೇಳಿಲ್ಲ, ಅವ್ರು ಯಾರು ಕೇಳಿಲ್ಲ, ಅಂಥವ್ರನ್ನ ವೇದಿಕೆ ಮೇಲೆ ಕರೀತದೆ. ಪ್ರಭಾಕರ್ ರಾವ್ ಬನ್ನಿ ಸರ್. ಕನ್ನಡವೇ ಸತ್ಯ ಆಗಿದ್ದು ನಿಮಗೆ ಗೊತ್ತು. ಇಡೀ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಕಾರ್ಯಕ್ರಮ ಅಂತಂದರೆ ಕನ್ನಡವೇ ಸತ್ಯ ಅಶ್ವಥ್ ಮಾಡಿದ್ದು. ಅದರ ನಿರ್ಮಾಪಕರಲ್ಲಿ ಪ್ರಮುಖರು ಪ್ರಭಾಕರ್ ರಾವ್ ಬನ್ನಿ ಸರ್. ಇವರು ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮ ಚಂದ್ರಕ್ಕನ ತಂಗಿ ತಾರಾ ಅಂತ. ಒಂದು ನಿಮಿಷ ಬನ್ನಿ ಎಲ್ಲ ಬನ್ನಿ, ನಿಮಗೆಲ್ಲ ಹೇಳ್ತಾರೆ. ಅದು ನಾನು ಹೇಳೋದು ಕೇಳಿಸ್ಕೊಳ್ಳಿ, ಬನ್ನಿ ಇಲ್ಲಿ ಬನ್ನಿ. ಚಂದ್ರನ ತಂಗಿ, ಸ್ವಂತ ತಂಗಿ. ಅವರು ನಮ್ಮ ತಂಡದಲ್ಲೆಲ್ಲ ಅಭಿನಯಿಸಿದ್ದಾರೆ, ರವಿ ಕಲಾವಿದರು ಭಾಗವಹಿಸಿದ್ದಾರೆ. ಬಟ್ ಅದೆಲ್ಲ ಮುಖ್ಯ. ಅಶ್ವಥ್ ಜೀವನದಲ್ಲಿ ಒಂದು ಸ್ಟ್ರಾಂಗ್ ಫೋರ್ಸ್ ಯಾರಾಗಿತ್ತು ಅಂತಂದರೆ, ಅಶ್ವತ್ನ ಪ್ರಶ್ನೆ ಕೇಳಿದೆ, ಅಶ್ವಥ್ ಹೇಳಿದ್ದನ್ನು ಮಾಡ್ತಾ ಇದ್ದ ಅದ್ಭುತವಾದ ಅವನ ಸಪೋರ್ಟ್ ಯಾರು ಅಂತಂದರೆ ಇವರ ಪತಿಯಾಗಿದ್ದ ರಘುರಾಮ್ ಅವರು. ಈಗ ಅವರಿಲ್ಲ, ಬಟ್ ಅವ್ರು ಇರೋವರೆಗೂ ಅಶ್ವಥ್ ಯಾವುದೇ ಕಷ್ಟ ಅಂದರೆ ಫೈನಾನ್ಷಿಯಲ್ಲು ಮತ್ತೊಂದು ಟೆನ್ಷನ್ ಬಂದರೆ ತಕ್ಷಣ ಜ್ಞಾಪಕ ಬರ್ತಾ ಇದ್ದಿದ್ದು ರಘುರಾಮ್, ಇವರ ಪತಿಯವರು. ಇಲ್ಲಿ ಪ್ರಭಾಕರ್ ಅಮೇರಿಕನ್ ಆಂಟಿ ಯಾರು? ಇಷ್ಟು ಜನಕ್ಕೆಲ್ಲ ಊಟ ಹಾಕ್ಸ್ಬಿಡಿ, ಎಲ್ಲರೂ ಹೋಗ್ಬಿಡ್ತೀವಿ. ಯಾಕಂದರೆ ಊಟ ಹಾಕ್ಸಿ ಅಮೇರಿಕನ್ ಆಂಟಿ. ಅರೆ ಅವರು ಇಂಡಿಯನ್ ಆಂಟಿ, ಅವ್ರು ಬಂದ ಕರೆಸಿ. ಚಂದ್ರ ಬನ್ನಿ. NR ಕಾಲೋನಿ ಆಂಟಿ ಅವರು. ಇಲ್ಲಿಂದ ಎಲ್ಲೇ ಇದ್ರು NR ಕಾಲೋನಿ ಅವರು. ತಂಡ ದಯವಿಟ್ಟು ಬನ್ನಿ. ಸಿದ್ದು ಫೋಟೋ ಗ್ರೂಪ್ ರಿಲೀಸ್ ಮಾಡೋದು ಒಂದು CD ನೀವು ನೋಡ್ತೀರಾ, ಅದನ್ನು ಇವ್ರು ತಂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಪ್ರವೀಣ್ ಎಲ್ಲಿದ್ದೀರಣ್ಣ? ಪ್ರದೀಪ್ ಕಂಟ್ರೋಲ್. ಪ್ರದೀಪ್ ಹೆದರ್ಕೋಬೇಡಿ, ಅದ್ಭುತವಾದ ಸಿಂಗರ್ಸ್ ಇವರು. ಅಲ್ಲ, ಕೈಯೆಲ್ಲ ಮಡ್ಚ್ಕೊಂಡು ಬರ್ತಾ ಇದ್ದಾರೆ. ಅದು ಬನ್ನಿ ಸ್ಟೇಜಲ್ಲ. ನೀವು ಹೇಳ್ತೀರ, ಮಾತಾಡ್ತೀರ. ಸತ್ಯ ಸರ್, ದಯವಿಟ್ಟು ಬನ್ನಿ ಸರ್. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು ಅವರು ಮತ್ತು ಅವರ ಮಗ. ಈ ಥಿಯೇಟ್ರಿಗೆ ಹೆಸರಿಟ್ಟವರು ಅವರು. ಸೊ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಬನ್ನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪುನೀತ್ ಮತ್ತು ತಂಡದವರು ಭಾವನಾಂತರಂಗ ಟ್ರಸ್ಟಿಂದ ಜಯಂತಿ ಆರ್ ಅಂಬ್ಲಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಇವರು ಒಂದು ಗೀತೆಯನ್ನು ರಚನೆ ಮಾಡಿದ್ರು. ಅದನ್ನು ಪುನೀತ್ ಅವರು ನನಗೆ ಮತ್ತು ಪ್ರದೀಪ್ಗೆ ಕಂಪೋಸ್ ಮಾಡಿ ಇದರ ಒಂದು ಹಾಡನ್ನು ಪ್ರಸ್ತುತಿ ಮಾಡಿ, ನೀವು ಹಾಡಿ ವಿಡಿಯೋ ಸಾಂಗ್ ಮಾಡೋಣ, ಒಂದು ವಿಡಿಯೋ ಸಿಂಗಲ್ ಮಾಡೋಣ ಅಂತ ಹೇಳಿದರು. ಸೊ ಹಾಗೆ ಅದನ್ನು ನಾವು ಪ್ಲ್ಯಾನ್ ಮಾಡಿದಾಗ ನಾನು ಮತ್ತು ಪ್ರದೀಪ್ ಅದನ್ನು ಸಂಯೋಜನೆ ಮಾಡಿದ್ವಿ. ಮತ್ತು ನಮ್ಮ ಸರ್ ಜೊತೆ ಇವಾಗೆಲ್ಲ ಹಾಡಿದಂಥ ಎಷ್ಟೋ ಜನ ಸಿಂಗರ್ಸ್ ಇದ್ದಾರೆ. ಇವಾಗ ಆ ಹಾಡಿನಲ್ಲಿ ಮಂಗಳಾ ರವಿ, ಸುನೀತಾ, ಸುಪ್ರಿಯಾ, ಮತ್ತು ವಿನಯ್ ನಾಡಿಗ್, ನಾನು, ಪ್ರದೀಪ್, ರವಿ ಕೃಷ್ಣಮೂರ್ತಿ, ಮತ್ತು ಕಾರ್ತಿಕ್ ಪಾಂಡವಪುರ ಢೋಲಕ್ನಲ್ಲಿ, ಕಾರ್ತಿಕ್ ಭಟ್ ತಬಲಾದಲ್ಲಿ, ನಮ್ಮ ನಗರ ಕೃಷ್ಣ ಉಡುಪ ಸರ್ ಇದಕ್ಕೆ ಆರ್ಕೆಸ್ಟ್ರೇಷನ್ ಮಾಡಿದ್ದಾರೆ, ವಾದ್ಯ ಸಂಯೋಜನೆ. ಮತ್ತು ಅವ್ರ ಮಗ ಆಶ್ರಿತ್ ಉಡುಪ ಅವರು ಇದಕ್ಕೆ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ಆಶ್ರಿತ್ ಇವರ ಮತ್ತು ಶ್ರೀನಿವಾಸ್ ಉಡುಪ ಸರ್, YKM ಸರ್, ಕಿಕ್ಕೇರಿ ಅವರು, ಮತ್ತು ಪಂಚಮಹಳಿ ಬಂಡಿ, ನಾಗಚಂದ್ರಿಕಾ, ಎಲ್ಲರೂ ಸುಮಾರು ಒಂದು 13 ಜನ ಸಿಂಗರ್ಸ್ ಎಲ್ಲ ಸೇರಿ ನಾವು ಇದನ್ನು ಹಾಡಿದ್ದೀವಿ. ಭಾಳ ಚೆನ್ನಾಗಿ ಬಂದಿದೆ. ಈಗ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸ್ಲಿಕ್ಕೆ ಬಂದಿದ್ದೀವಿ. ಕಾರ್ತಿಕ್ ಪಾಂಡವಪುರ ಇದ್ದೀರಾ,
ಮತ್ತು ಮಧು. ಇಲ್ಲಿ ನಾನು ಹೇಳಿದ ಸಿಂಗರ್ಸ್, ಈ ಹಾಡಿಗೆ ಸಂಬಂಧಪಟ್ಟ ಸಿಂಗರ್ಸ್ ಯಾರಿದ್ರು ದಯವಿಟ್ಟು ಬನ್ನಿ. ಹಾಡು ಹಕ್ಕಿಗಳಿಗೆ ಬೃಹತ್ ಅಶ್ವತ್ಥ, ಗಾನ ಗಂಧರ್ವರಿಗೆ ಆಶ್ರಯದಾತ, ಭಾವಲೋಕದಲ್ಲಿ ಹೆಸರು ಶಾಶ್ವತ, ಚಿರಂಜೀವಿ ಈತ ಅಶ್ವತ್ಥ. ಅಶ್ವತ್ಥ ಅಶ್ವತ್ಥ ಎತ್ತ ಹೋದನೋ ಮೋಡಿಗಾರ, ಚಿತ್ತ ಕಲಕಿದ ಮಾಯಗಾರ, ಅವಲೋಕದಲ್ಲಿ ಹೆಸರು ಶಾಶ್ವತ, ಚಿರಂಜೀವಿ ಈತ ಅಶ್ವತ್ಥ. ಅಶ್ವತ್ಥ ಅಶ್ವತ್ಥ ಮೈಸೂರು ಮಲ್ಲಿಗೆ ಮಾಲೆಯು ಅಂದ, ಭಾವದೀಪಿಕೆಯ ಹೊಳಪದು ಚಂದ. ಮೈಸೂರು ಮಲ್ಲಿಗೆ ಮಾಲೆಯು ಅಂದ, ಭಾವದೀಪಿಕೆಯ ಹೊಳಪಡು ಚಂದ. ಜನಪದ ಗೆಜ್ಜೆಯ ಕಟ್ಟು ತಗುಣಿದ, ಶರೀಫಜ್ಜನ ಕರೆಯುತ್ತ ನಲಿದ. ಶ್ರೀಪಂಚನ ಕರೆಯುತ್ತ ನಲಿದ. ಭಾವಲೋಕದಲ್ಲಿ ಹೆಸರು ಶಾಶ್ವತ, ಚಿರಂಜೀವಿ ಈತ ಅಶ್ವತ್ಥ. ಅಶ್ವತ್ಥ ಅಶ್ವತ್ಥ ಇಡೀ ತಂಡಕ್ಕೆ ಅಭಿನಂದನೆಗಳು. ಇಡೀ ತಂಡಕ್ಕೆ ಅಭಿನಂದನೆಗಳು. ಅಶ್ವತ್ಥ 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 ಎತ್ತ ಹೋದನೋ ಮೋಡಿಗಾರ, ಚಿತ್ತ ಕಲಕಿದ ಮಾಯಗಾರ, ಎತ್ತ ಹೋದನೋ ಮೋಡಿಗಾರ,
ಅಶ್ವತ್ಥ ಎತ್ತ ಹೋದನೋ ಮೂಡಿಗಾರ ಚಿತ್ತ ಕಲಕಿದ ಮಾಯಗಾರ ಎತ್ತ ಹೋದನೋ ಮೂಡಿಗಾರ ಚಿತ್ತ ಕಲಕಿದ ಮಾಯಗಾರ ಗತ್ತಿನ ದನಿಯ ಜಾದುಗಾರ ಎತ್ತ ಹೋದನು ಹಾಡುಗಾರ ಭಾವಲೋಕದಲ್ಲಿ ಹೆಸರು ಶಾಶ್ವತ ಚಿರಂಜೀವಿ ಕಂಚಿನ ಕಂಠದ ಸಾಧಕನಯ್ಯ ಮಿಂಚಿನ ಅಲಗಿನ ಗಾಯಕನಯ್ಯ ಕಂಚಿನ ಕಂಠದ ಸಾಧಕನಯ್ಯ ಮಿಂಚಿನ ಅಲಗಿನ ಗಾಯಕನಯ್ಯ ಇಂಪಿನ ದನಿಯಲ್ಲಿ ಸಿರಿದನಯ್ಯ ಹಂಚಿ ಮಾಧುರ್ಯ ನಲಿದನಯ್ಯ ಹಂಚಿ ಮಾಧುರ್ಯ ನಲಿದನಯ್ಯ ಭಾವಲೋಕದಲ್ಲಿ ಹೆಸರು ಶಾಶ್ವತ ಚಿರಂಜೀವಿ ಅಶ್ವತ್ಥ 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 ಮೈಸೂರು ಮಲ್ಲಿಗೆ ಮಾಲೆಯು ಅಂದ ಭಾವದೀಪಿಕೆಯ ಒಳಬದು ಚಂದ ಮೈಸೂರು ಮಲ್ಲಿಗೆ ಮಾಲೆಯು ಅಂದ ಭಾವದೀಪಿಕೆಯ ಒಳಬದು ಚಂದ ಜನಪದ ಗೆಜ್ಜೆಯ ಕಟ್ಟುತ್ತ ಕುಣಿದ ಶರೀಫಜ್ಜನ ಕರೆಯುತ್ತ ನಲಿದ ಶ್ರೀಪಂಚನ ಕರೆಯುತ್ತಲಯ್ಯ ಭಾವಲೋಕದಲ್ಲಿ ಹೆಸರು ಶಾಶ್ವತ ಚಿರಂಜೀವಿ ಅಶ್ವತ್ಥ 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 ಇಡೀ ತಂಡಕ್ಕೆ ಅಭಿನಂದನೆಗಳು. ಭಾಳ ಚೆನ್ನಾಗಿ ಬಂದಿದೆ. ಈಗ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸ್ಲಿಕ್ಕೆ ಬಂದಿದ್ದೀವಿ. ಕಾರ್ತಿಕ್ ಪಾಂಡವಪುರ ಇದ್ದೀರಾ, ಮತ್ತು ಮಧು, ಇಲ್ಲಿ ನಾನು ಹೇಳಿದ ಸಿಂಗರ್ಸ್, ಈ ಹಾಡಿಗೆ ಸಂಬಂಧಪಟ್ಟ ಸಿಂಗರ್ಸ್ ಯಾರಿದ್ರು ದಯವಿಟ್ಟು ಬನ್ನಿ ಪ್ಲೀಸ್. ದಯವಿಟ್ಟು ಬನ್ನಿ. ಮಲ್ಲಿಗೆ ಮಾಲೆಯು ಅಂದ ಭಾವದೀಪಿಕೆಯ ಒಳಬದು ಚಂದ ಮೈಸೂರು ಮಲ್ಲಿಗೆ ಮಾಲೆಯು ಅಂದ ಭಾವದೀಪಿಕೆಯ ಒಳಬದು ಚಂದ ಜನಪದ ಗೆಜ್ಜೆಯ ಕಟ್ಟುತ್ತ ಕುಣಿದ ಶರೀಫಜ್ಜನ ಕರೆಯುತ್ತ ನಲಿದ